ಕನ್ನಡ ಮಾಧ್ಯಮ ಒಳಗ್ ಬರೀತೀನಿ ಅನ್ನೋರಿಗೆ ಕ್ವಶನ್ ಪೇಪರ್ ಅರ್ಥ ಆಗ್ಬೇಕಾಗ್ತದ. ಸೊ ಅವಾಗ ನೀವು NCERTs ಇಂಗ್ಲಿಷ್ ಒಳಗ್ ಕವರ್ ಮಾಡ್ಕೊಂಡಿದ್ರಿ ಪರ್ಫೆಕ್ಟ್ ಆಗಿ ಅಂದಾಗ ಕ್ವಶನ್ ಪೇಪರ್ ಕೂಡ ನಿಮ್ಗೆ ಅರ್ಥ ಆಗ್ತದ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಒಳಗ ನಾವು NCERTs ಬಗ್ಗೆ ಇನ್ ಡೆಪ್ತ್ ಆಗಿ ಮಾತಾಡೋಣ. NCERTs ಒಂದಷ್ಟು ಕೀವರ್ಡ್ಸ್ ಅರ್ಥ ಆಗಾಕತ್ತಿಲ್ಲ ಅಂಡ್ ಅದನ್ನ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಅರ್ಥ ಯಾವ ತರ ಮಾಡ್ಕೊಳ್ಳೋದು, ಯಾವ ಸಬ್ಜೆಕ್ಟ್ NCERTs ನ ಓದ್ಬೇಕು, ಯಾವಾಗ ನೋಟ್ಸ್ ಮಾಡ್ಕೋಬೇಕು ಅಂಡ್ ನೋಟ್ಸ್ ಮಾಡ್ಕೊಳ್ಳಿಕ್ಕೆ ಬೇಕಿನ ಯಾವ ತರ ರಿವಿಷನ್ ಮಾಡಬೇಕು. ಸೊ ಸಂಪೂರ್ಣವಾಗಿ NCERTs ಪುಸ್ತಕಗಳ ಬಗ್ಗೆ ಅದನ್ನ ಹೆಂಗ್ ಕವರ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋ ಒಳಗ ಇನ್ ಡೆಪ್ತ್ ಆಗಿ ಡಿಸ್ಕಷನ್ ನ ಮಾಡೋನು. ಸೊ ಇನ್ನವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಅಂಡ್ ಜೊತೆಗೆ ಕಮೆಂಟ್ಸ್ ಗಳು ಇರ್ತಾವು. ಅದ್ರೊಳಗೆ ಇನ್ನೊಂದು ಕಮೆಂಟ್ ಇತ್ತು, ಏನಂತಂದ್ರ ನಾಟ್ ಅಂಡರ್ಸ್ಟ್ಯಾಂಡಿಂಗ್ NCERTs ಟಾಪಿಕ್ ವೈಸ್ NCERTs ಅರ್ಥ ಆಗತ್ತಿಲ್ಲ ಅಂತ ಹೇಳ್ಬಿಟ್ಟು. ಸೊ ಓಕೆ, ಇವಾಗ NCERT ಪುಸ್ತಕಗಳನ್ನ ನೀವು ಸಬ್ಜೆಕ್ಟ್ ವೈಸ್ ರೀಡ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಕ್ಲಾಸ್ ವೈಸ್ ಬೇಡ. ಕ್ಲಾಸ್ ವೈಸ್ ಇನ್ ದ ಸೆನ್ಸ್ 6th ಫಸ್ಟ್ 6 ಸಬ್ಜೆಕ್ಟ್ ಅಥವಾ 3-4 ಸಬ್ಜೆಕ್ಟ್ ಓದ್ತೀರಿ, ಆಮೇಲೆ 7th ಮೂವ್ ಆಗ್ತೀರಿ, 7th ಪೂರ್ತಿ ಜಿಯೋಗ್ರಫಿ, ಹಿಸ್ಟ್ರಿ, ಪಾಲಿಟಿ, ಎಕನಾಮಿ ಮುಗಿಸಿದ ಮೇಲೆ 8th ಹೋಗ್ತೀರಿ. ಈ ತರ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರ ಸಬ್ಜೆಕ್ಟ್ ಮಧ್ಯೆ ಗ್ಯಾಪ್ ಕ್ರಿಯೇಟ್ ಆಗ್ತದ, ಅವಾಗ ನಿಮ್ಗೆ ಅಷ್ಟೊಂದು ಅರ್ಥ ಆಗಂಗಿಲ್ಲ. ಸೊ NCERTs ನ ಓದೋ ಸರಿಯಾದ ಒಂದು ಮಾರ್ಗ, ಸರಿಯಾದ ಒಂದು ವೇ ಅಂತಂದ್ರ ಸಬ್ಜೆಕ್ಟ್ ವೈಸ್. ಅಂದ್ರೆ ಇವಾಗ 6ನೇ ತರಗತಿದು ಹಿಸ್ಟ್ರಿ ಪುಸ್ತಕ ಓದ್ತೀರಿ, 7ನೇ ತರಗತಿ ಹಿಸ್ಟ್ರಿನ ಓದ್ರಿ, ಅದಾದ್ಮೇಲೆ 8th ಹಿಸ್ಟ್ರಿ ಓದ್ರಿ, ಅದಾದ್ಮೇಲೆ 9th ಹಿಸ್ಟ್ರಿ ಓದ್ರಿ, ಅದಾದ್ಮೇಲೆ 10th ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಈ ತರ ಫಸ್ಟ್ 6 to 12th ಹಿಸ್ಟ್ರಿನ ಓದ್ ಮುಗಿಸ್ರಿ, ಅದಾದ್ಮೇಲೆ ಪಾಲಿಟಿನ ಓದ್ರಿ. ಈ ತರ ನೀವು ಸಬ್ಜೆಕ್ಟ್ ವೈಸ್ NCERTs ಪುಸ್ತಕಗಳನ್ನ ಓದೋದ್ರಿಂದ ನಿಮ್ಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ತದ, ಪೂರ್ತಿಯಾಗಿ ನಿಮ್ಗೆ ಒಂದು ಕ್ಲಾರಿಟಿ ಸಿಗ್ತದ, ಒಂದು ಐಡಿಯಾ ಸಿಗ್ತದ ಪುಸ್ತಕ ಆಗಿರ್ಬೋದು ಆ ಟಾಪಿಕ್ ಬಗ್ಗೆ. ಸೊ ಈಸಿ ಆಗಿ ಅರ್ಥ ಆಗ್ತದ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂತಂದ್ರ ಈ NCERT ಪುಸ್ತಕಗಳನ್ನ ಅಥವಾ ಯಾವುದೇ ಪುಸ್ತಕ ಇರ್ಲಿ, ನೀವು ಇವಾಗ ಸ್ಟಾರ್ಟಿಂಗ್ ಪುಸ್ತಕನ ಓದ್ತಿರ್ಲ, ಇವಾಗ ಒಂದು ಪುಸ್ತಕ ತಗೋತೀರಿ. ಇಲ್ಲಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಜಾಸ್ತಿ ಟ್ರಬಲ್ ಆಗ್ತದ ಇಂಗ್ಲಿಷ್ ಒಳಗ್ ಇರೋದ್ರಿಂದ ಪುಸ್ತಕಗಳು. ಸೊ ಇವಾಗ ಪುಸ್ತಕ ತಗೊಳ್ತೀರಿ, ನೀವು ಸಪೋಸ್ ಈಗ 6th ಹಿಸ್ಟ್ರಿನ ತಗೊಂಡಿರಿ ಅನ್ಕೊಳ್ರಿ, ಅವಾಗ ನಿಮ್ ಮೈಂಡ್ ಒಳಗೆ ಈ ತರ ಎಲ್ಲ ಇರಬಾರ್ದು, ಅದು ಇಂಗ್ಲಿಷ್ ಒಳಗದ, ಅಲ್ಲಿ ಒಂದಷ್ಟು ಕೀವರ್ಡ್ಸ್ ಎಲ್ಲ ಟಫ್ ಬರ್ತಾವು, ಅಥವಾ ನಂಗೆ ತಿಳಿತೈತೋ ಇಲ್ಲೋ, ಪ್ಯಾರ ಎಲ್ಲ ಅರ್ಥ ಆಗ್ತೈತೋ ಇಲ್ಲೋ, ಈ ತರದ ಒಂದು ಮೈಂಡ್ ಸೆಟ್ ಇಂದ ನೀವು ಓದಾಕತ್ರಿ ಅಂತಂದ್ರೆ ನಿಮಗ ಅದು ತಿಳಿಯಂಗೇ ಇಲ್ಲ. ಸೊ ಫಸ್ಟ್ ರೀಡ್ ಏನೈತ್ಲ ಫುಲ್ ಆರಾಮಾಗಿ ಕೂಲ್ ಆಗಿ ಅದು ತಿಳಿಲೇ ಬಿಡ್ಲಿ. ಅದು ಇಲ್ಲಿ ಬಂದ್ ಯಾರು ನೀವು ಓದೋ ಟೈಮ್ ಒಳಗಂತ್ರು ಯಾರು ನಿಮ್ಮನ್ನ ಕೊರಳ್ ಪಟ್ಟಿ ಹಿಡಿದ್ ಕಸಿದ್, ಯಾಕೆ ನಿನಗ್ ಅರ್ಥನ ಆಗೋತು, ಈ ವರ್ಡ್ ಮೀನಿಂಗ್ ಯಾಕೆ ನಿನಗ್ ತಿಳಿವಲ್ತು ಅಂತ ಯಾರು ನಿಮ್ ಜೊತೆ ನಿಂತಿರಂಗಿಲ್ಲ. ಸೊ ನೀವೇನ್ ಮಾಡ್ಬೇಕು, ಆ ಪುಸ್ತಕನ ತಗೊಳ್ರಿ, ಫುಲ್ ಕೂಲ್ ಆಗಿ ಆರಾಮಾಗಿ ಒಂದು ಸ್ಟೋರಿ ಬುಕ್ ನ ಹೆಂಗ್ ಓದ್ತಿರ್ತಿರಲ್ಲ ಹಂಗ್ ಓದ್ರಿ. ಮೈಂಡ್ ಒಳಗ ಅದನ್ನ ಅರ್ಥ ಮಾಡ್ಕೋಬೇಕು, ಅದ್ ನಂಗೆ ತಿಳಿಬೇಕು, ಅದನ್ನ ಬಾಹ್ಯಾಟ್ ಹಾಕ್ಬೇಕು, ಅದನ್ನ ಹೋಗಿ ಎಕ್ಸಾಮ್ದಾಗ ಬರಿಬೇಕು. ಫಸ್ಟ್ ರೀಡ್ ಒಳಗ ಈ ಯಾವ್ದು ಪಾಯಿಂಟ್ಸ್ ನ ಮೈಂಡ್ ಒಳಗೆ ಇಟ್ಕೋಬೇಡ್ರಿ. ಫುಲ್ ಕೂಲ್ ಆಗಿ ಒಂದ್ ಪುಸ್ತಕ ಅದ ನಾನು ಹಂಗ ಓದಾತೇನಿ ಆ ತರ ಮೈಂಡ್ ಸೆಟ್ ಒಳಗ ನೀವೇನಾರ ಒಂದ್ ಲೆಸನ್ ನ ಓದಿದ್ರಿ, 2 ಲೆಸನ್ ನ ಓದಿದ್ರಿ, ಒಂದ್ 6th ಸ್ಟ್ಯಾಂಡರ್ಡ್ ಪೂರ್ತಿ ಹಿಸ್ಟ್ರಿನ ಕ್ಲಿಯರ್ ಮಾಡ್ರಿ, ಒಂದ್ಸಲ ಓದ್ರಿ. ಸೆಕೆಂಡ್ ರೀಡ್ ಒಳಗ್ ನೀವೇನ್ ಮಾಡ್ಬೇಕಂತಂದ್ರ ಸೆಕೆಂಡ್ ರೀಡ್ ಒಳಗ್ ನೀವೇನ್ ಆಗ್ಬೇಕು, ಸ್ವಲ್ಪ ಸೀರಿಯಸ್ ಆಗ್ಬೇಕು. ಯಾವ ಶಬ್ದಗಳು ಅರ್ಥ ಆಗತ್ತಿಲ್ಲ, ಫಸ್ಟ್ ರೀಡ್ ಓದಿರ್ತೀರಿ, ಒಂದ್ ಐಡಿಯಾ ಬಂದಿರ್ತದ ನಿಮಗ. ಸೆಕೆಂಡ್ ರೀಡ್ ಒಳಗ ಒಂದಷ್ಟು ಕೀವರ್ಡ್ಸ್ ನಿಮ್ಗೆ ತಿಳಿದಿರಂಗಿಲ್ಲ, ಒಂದಷ್ಟು ಮೀನಿಂಗ್ ನಿಮಗ್ ಗೊತ್ತಾಗಂಗಿಲ್ಲ, ಯಾಕಂದ್ರೆ ಒಂದಷ್ಟು ಟೆಕ್ನಿಕಲ್ ವರ್ಡ್ಸ್ ಇರ್ತಾವ. ಈಗ ವಾಲ್ಕನೋಸ್ಗೆ ಕನ್ನಡ ಒಳಗ ಜ್ವಾಲಾಮುಖಿ ಅಂತೇಳಿ ನೀವೆಲ್ಲ ಓದಿರ್ತೀರಿ, ನಿಮ್ಗೆಲ್ಲ ಅದ್ರ ಬಗ್ಗೆ ಗೊತ್ತಿರ್ತದ. ಸಡನ್ ಒಂದು ಇಂಗ್ಲಿಷ್ ಪುಸ್ತಕ ಒಳಗ ವಾಲ್ಕನೋಸ್ ಅಂತ ಬಂದ ತಕ್ಷಣ ನಿಮ್ಗೆ ಹೆಂಗ್ ಅನಿಸ್ತೈತಿ ಅಂದ್ರೆ ಯಾವ್ದೋ ಡಿಫಿಕಲ್ಟ್ ವರ್ಡ್ ಅದ, ಅಥವಾ ನನಗಿದ ಗೊತ್ತಾ ಇಲ್ಲ, ನನಗಿದ್ ಬರಂಗೇ ಇಲ್ಲ ಅಂತೇಳಿ ಅನಿಸ್ತದ. ಸೊ ಆತರ ಏನಿರಂಗಿಲ್ಲ. ಸೊ ಯಾವಾಗ ಕೀವರ್ಡ್ಸ್ ನಿಮಗ್ ಅರ್ಥ ಆಗಂಗಿಲ್ಲ, ಗೂಗಲ್ ಮಾಡ್ರಿ ಅಥವಾ ಡಿಕ್ಷನರಿನ ಇಟ್ಕೊಡ್ರಿ, ಆ ಕೀವರ್ಡ್ ಒಂದ್ ಮೀನಿಂಗ್ ಏನ ಅನ್ನೋದನ್ನ ಪೆನ್ಸಿಲ್ ಇಂದ ಒಂದು ಆ ಪುಸ್ತಕದ ಒಳಗನ ಮ್ಯಾಲಿನ್ ಲೈನ್ ಒಳಗ್ ನೀವು ಒಂದು ವರ್ಡ್ ನ ಬರ್ದ್ ಇಟ್ಕೊಂಡ್ಬಿಡ್ರಿ. ಇದು ಫಸ್ಟ್ ಪಾಯಿಂಟ್. ಇನ್ನ ಸಮ್ ಟೈಮ್ ಕಾನ್ಸೆಪ್ಟ್ ಕ್ಲಿಯರ್ ಆಗಂಗಿಲ್ಲ, ಆಗ್ತದ ಎಲ್ಲಾರ ಜೊತೆನೂ ಆಗ್ತದ. ಯಾರು ಫಸ್ಟ್ ಹೆಜ್ಜೆ ಇಡೋದ್ಲ ಯಾರು 100ನೇ ಮೆಟ್ಲ ಹತ್ತಿರಂಗಿಲ್ಲ. ಸೊ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾರುನ ಹೋಗ್ಬೇಕಾಗ್ತದ. ಸೊ ಇನಿಷಿಯಲ್ ಟೈಮ್ ಒಳಗ ಯಾವಾಗ ಸ್ಟಾರ್ಟಿಂಗ್ 1 ರೀಡು ಸೆಕೆಂಡ್ ರೀಡ್ ಒಳಗ ಹೆಂಗ್ ಆಗ್ತೈತೆ ಅಂದ್ರೆ ಕಾನ್ಸೆಪ್ಟ್ ತಿಳಿಯಂಗಿಲ್ಲ. ಸೊ ಅದಕ್ಕೆ ಮತ್ತೆ ಅಂಜೋ ಅವಶ್ಯಕತೆ ಇಲ್ಲ, ನನಗ ಬರುವಲ್ತು ಎಲ್ಲಾರ್ಗು ಬರ್ತದ ಅಂತ ಹೇಳಿ. ಸೊ ಬಾಳ ಸಲ ಸೋತಾಗ, ಬಾಳ ಸಲ ಬಿದ್ದಾಗ, ಬಾಳ ಸಲ ಈ ತರ ಅವಮಾನ ಹರ್ಟ್ ಆದಾಗನ ಎಲ್ಲಾರು ಸಕ್ಸಸ್ ನೋಡಿರ್ತಾರ. ಸೊ ಇಲ್ಲಿ ಅಗೇನ್ ಸ್ಟ್ರೆಸ್ ಗೆ ಬರೋದ್ಲೆ ನೀವು ಸೆಕೆಂಡ್ ಕೆಲಸ ಏನ್ ಮಾಡ್ಬೇಕಂದ್ರ ಇನ್ನೊಂದ್ಸಲ ಓದ್ರಿ, ಮಲ್ಟಿಪಲ್ ಟೈಮ್ ರೀಡ್ ಮಾಡೋದು, 2-3 ಸಲ ಓದ್ರಿ ಆ ಟಾಪಿಕ್. ಅರ್ಥ ಆಯ್ತು, ಓಕೆ,
ಅಗೇನ್ ಅರ್ಥ ಆಗಿಲ್ಲ ಅಂದಾಗ ಯೂಟ್ಯೂಬ್ ಹೋಗ್ರಿ, ಜಸ್ಟ್ ಒಂದ್ ಲೆಸನ್ ನ ಹಾಕಡ್ರಿ. ಅವಾಗ ನಿಮ್ಗ ಕಾನ್ಸೆಪ್ಟ್ ಹೆಂಗಂದ್ರ ಇತ್ತೀಚೆಗೆ ಒಂದಷ್ಟು AI ಆಗಿರ್ಬೋದು ಅಥವಾ ಒಂದಷ್ಟು ವಿಡಿಯೋಸ್ ಹೆಂಗ್ ಬರತ್ತವಂದ್ರ ಎಕ್ಸ್ಪ್ಲೇನ್ ಮಾಡೋಕ್ಕಿಂತನೂ ಒಂಥರ ಲೈಕ್ ಇಮೇಜಸ್ ವಿಡಿಯೋ ಜೊತೆ ನಿಮಗೊಂದು ಗ್ರಹಗಳ ಬಗ್ಗೆ ಬಂದಾಗ ಲೈಕ್ ಆ ಗ್ರಹದನ ಒಂದು ಇಮೇಜ್ ಬರ್ತದ, ವಿಡಿಯೋ ಬರ್ತದ. ಸೊ ಈ ತರದ ವಿಡಿಯೋಸ್ ನ ನೀವೇನಾರ ನೋಡಿದ್ರಿ ಅಂತಂದಾಗ ನಿಮಗ್ ಕಾನ್ಸೆಪ್ಟ್ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗ್ತದ. ಇವಾಗ ಒಂದು ಜ್ವಾಲಾಮುಖಿ ಅನ್ಕೊಳ್ರಿ, ಟೈಪ್ಸ್ ಆಫ್ ವೋಲ್ಕ್ಯಾನೋಸ್. ಸೊ ಅದ್ರ ಟೈಪ್ಸ್ ಏನದಾವು, ಯಾವ ತರ ಅಂತೇಳಿ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದಾಗ ವಿಡಿಯೋನ ಹಾಕಿದ್ರಾಗ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತದ ಯಾವ ತರ ಅದು ಗಟ್ಟಿ ಆಗ್ತದ, ಸೊ ಎಲ್ ಬಂದದು ಗಟ್ಟಿ ಆಗ್ತದ, ಯಾವ ತರ ಅದ್ರ ಟೆಂಪರೇಚರ್ ಇರ್ತೈತಿ, ಪ್ರತಿಯೊಂದು ನೀವು ವಿಡಿಯೋ ಥ್ರೂ ನೋಡಿದಾಗ ಕೂಡ ನಿಮಗ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತದ. ಫಸ್ಟ್ ಪಾಯಿಂಟ್ ಕೀವರ್ಡ್ಸ್, ಕಾನ್ಸೆಪ್ಟ್ ಕ್ಲಿಯರು, ಇವೆರಡು ಆಯ್ತಂದ್ರ ಮುಗೀತು. 100% ನಿಮಗ ಆ ಒಂದು ಟಾಪಿಕ್ ಅರ್ಥ ಆಗ್ತದ. ಅಂಡ್ ಇನಿಷಿಯಲ್ ಟೈಮ್ ಒಳಗ NCERT ಓದೋವಾಗನ ಎಲ್ಲಾ ಕಾನ್ಸೆಪ್ಟ್ ಗಳನ್ನ ಕ್ಲಿಯರ್ ಮಾಡ್ತಾ ಹೋಗ್ರಿ. ಯಾಕಂದ್ರ NCERTs ಒಳಗ ಏನೇನ್ ನೀವು ಓದಿರ್ತಿರ್ಲ, ಜ್ವಾಲಾಮುಖಿ ಈಗ ವಲ್ಕನೋಸ್ ಹೇಳತ್ತಲ್ಲ, ಇದು NCERTs ಒಳಗದ. ಆಮೇಲೆ ಅದ GC ಲಿಯೋಂಗ್ ಪುಸ್ತಕ ಹೋದ್ರಿ ಅಲ್ಲೂ ಅದ ಇರ್ತದ, PUC ಒಳಗ ಪುಸ್ತಕ ತೆಗದ್ರಿ ಅದು ಅಲ್ಲೇ ಇರ್ತದ. ಸೊ ನೀವು ಏನ್ NCERTs ಓದ್ತಿರ್ತಿರ್ಲ ಅವಾಗ ಇಂಪಾರ್ಟೆಂಟ್ ಏನೇನು ಒಂದಷ್ಟು ಕೀವರ್ಡ್ಸ್ ಬರ್ತಾವು, ಕಾನ್ಸೆಪ್ಟ್ ಬರ್ತಾವಲ್ಲ, ಅದನ್ನ ಅಲ್ಲೇ ಕ್ಲಿಯರ್ ಮಾಡ್ಕೊಂಡು ಹೋದ್ರಿ ಅಂದ್ರ ಮುಂದ ರೆಫರೆನ್ಸ್ ಪುಸ್ತಕ ಓದ್ತಿರ್ತಿರ್ಲ ಏನು ನಿಮಗ್ ಡಿಫಿಕಲ್ಟ್ ಬರಂಗಿಲ್ಲ. ಇವನ್ ನೀವು ಇಂಗ್ಲಿಷ್ ಮಾಧ್ಯಮದೊಳಗ ನೀವು ಇವನ್ ರೆಫರೆನ್ಸ್ ಪುಸ್ತಕ ಓದ್ತಿರ ಅಂದಾಗೂ ಕೂಡ ನಿಮಗ ಯಾವುದೇ ಪ್ರಾಬ್ಲಮ್ ಬರಂಗಿಲ್ಲ. ಇನ್ನ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಇನ್ನೂ ಬೆಸ್ಟ್ ಬೆನಿಫಿಟ್ ಇದೆ NCERTs ನ ನೀವು ಕವರ್ ಮಾಡ್ಕೊಂಡು ಮುಂದೆ ಹೋಗೋದು. ಯಾಕಂದ್ರ ಇಲ್ಲೇ ನಿಮಗ ಎಲ್ಲಾ ವರ್ಡ್ಸ್ ಅದು ಕೀವರ್ಡ್ಸ್ ಮೀನಿಂಗ್ ತಿಳಿತದ. ಇವನ್ ನೀವು ಇಂಗ್ಲಿಷ್ ಒಳಗ ಬರೀತೇನೆ ಅನ್ನೋರ್ಗೂ ಸಹಾಯ ಆಗ್ತದ, ಇಲ್ಲ ಕನ್ನಡ ಮಾಧ್ಯಮ ಒಳಗ್ ಬರೀತೇನೆ ಅನ್ನೋರ್ಗೆ ಕ್ವಶನ್ ಪೇಪರ್ ಅರ್ಥ ಆಗ್ಬೇಕಾಗ್ತದ. ಸೊ ಅವಾಗ ನೀವು NCERTs ಇಂಗ್ಲಿಷ್ ಒಳಗ್ ಕವರ್ ಮಾಡ್ಕೊಂಡಿದ್ರಿ ಪರ್ಫೆಕ್ಟ್ ಆಗಿ ಅಂದಾಗ ಕ್ವಶನ್ ಪೇಪರ್ ಕೂಡ ನಿಮ್ಗೆ ಅರ್ಥ ಆಗ್ತದ. ಓಕೆ, ಇಲ್ಲಿ ನಿಮಗ ಒಂದು ಅರ್ಥ ಆಗೋದು ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಇನ್ನು ಯಾವ್ಯಾವ ಸಬ್ಜೆಕ್ಟ್ NCERTs ಓದ್ಬೇಕು ಅಂತ ಅಗೇನ್ ಬರ್ತದ. ಫಸ್ಟ್ ಜಾಗ್ರಫಿ ಐತ್ಲ 6th ಇಂದ 12th ಮಟ ಯಾವ್ದೋ ಪುಸ್ತಕ ಸ್ಕಿಪ್ ಮಾಡೋದ್ಲೆ ಬೈ ಹ್ಯಾಟ್ ಅನ್ನ ಹಾಕ್ರಿ ಅಂತ ಹೇಳ್ಬೋದು. ಇವನ್ ನೀವೇನಾರ 6th ಇಂದ 12th NCERTs ಪರ್ಫೆಕ್ಟ್ ಮಾಡಿದ್ರಿ ಅಂದ್ರ ಜಾಗ್ರಫಿದ ಏನ್ ಥೇರಿ ಪೋರ್ಷನ್ ಐತ್ಲಾ ಪ್ರಿಲಿಮ್ಸ್ ಸಲುವಾಗಿ ನೆಕ್ಸ್ಟ್ ಬೇರೆ ರೆಫರೆನ್ಸ್ ಪುಸ್ತಕ ಓದೋ ಅವಶ್ಯಕತೆನೆ ಇಲ್ಲಿ ನಿಮಗ ಜಾಗ್ರಫಿ ಸಲುವಾಗಿ. ಇನ್ನು ಹಿಸ್ಟ್ರಿ ನಿಮಗೆ ಇಂಪಾರ್ಟೆಂಟ್ ಅದ. ಪ್ರಿಲಿಮ್ಸು ಮೇನ್ಸು ಆಪ್ಷನಲ್ ತಗೊಂಡ್ರ ಅಲ್ಲೇ ಇಂಟರ್ವ್ಯೂ ಟೈಮ್ ಒಳಗೆ ಕ್ವಶನ್ ಬರ್ಬೋದು. ಸೊ ಹಿಂಗಾಗಿ ಹಿಸ್ಟ್ರಿ NCERTs ಓದ್ಕೊಡ್ರಿ. ಎಕನಾಮಿ ಸೆಲೆಕ್ಟೆಡ್ ಲೆಸನ್ಸ್ ಓದ್ರಿ. ಪಾಲಿಟಿನು ನಿಮ್ಗ ಫೌಂಡೇಶನ್ ಈಸಿ ಆಗ್ಬೇಕಂದ್ರ 6th to 12th ವರ್ಗು ಓದ್ರಿ. ಇನ್ ಕೇಸ್ ಟೈಮ್ ಇಲ್ಲ ನಂಗ ಬಹಳ ಜಸ್ಟ್ 3 months ಅದ 4 months ಅದ ಪ್ರಿಲಿಮ್ಸ್ಗೆ, ಸೊ ಇವಾಗ ನಾವು ಓದ್ತೀನಿ ಅನ್ನೋರ ಪಾಲಿಟಿ ನೀವು ಜಸ್ಟ್ 11th standard NCERT ಅಷ್ಟ ಓದ್ಬೋದು. ಬಟ್ ನನ್ನ ಕಡೆಯಿಂದ ಸಜೆಷನ್ ಅಂದ್ರೆ 6th to 12th ಓದ್ರಿ. ಅಂಡ್ 1 year ಪ್ರಿಪರೇಷನ್ ಬೇಕಾಗ್ತದ. NCERTs ಗೆ 3 months ಟೈಮ್ ಬೇಕಾಗ್ತದ. ಸೊ ಹಿಂಗಾಗಿ ನೀವು 1 year ಒಂದು ಪ್ಲಾನ್ ಮಾಡ್ಕೊಂಡು ಹೋದ್ರಿ ಅಂದ್ರ NCERTs ನ ಪರ್ಫೆಕ್ಟ್ ಆಗಿ ನೀವು ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಟ್ಸ್ ಮಾಡ್ಕೋಬೇಕು ಮಾಡ್ಕೋಬಾರ್ದು. ಕಂಪಲ್ಸರಿ ನೋಟ್ಸ್ ಮಾಡ್ಕೋಬೇಕು NCERTsಗೆ. ಎಸ್, ಡೆಫಿನೆಟ್ಲಿ. ಯಾಕಂತಂದ್ರ ಕಮ್ಮಿ ಅಂದ್ರೂ 30ರಿಂದ 36 ಪುಸ್ತಕ ಅದಾವ ಇವೆ NCERT ಪುಸ್ತಕಗಳ. ಈ ಎಲ್ಲಾ ಪುಸ್ತಕಗಳನ್ನ ಓಕೆ ನೀವು ಪ್ರಿಲಿಮ್ಸ್ ಟೈಮ್ ಒಳಗ್ ನೀವು ಓದ್ಬಹುದು, ರಿವಿಷನ್ ಮಾಡ್ಬೋದು, ಮಲ್ಟಿಪಲ್ ಟೈಮ್ ರಿವಿಷನ್ ಮಾಡ್ಲಿಕ್ಕೂ ನಿಮ್ಗೆ ಟೈಮ್ ಸಿಗ್ಬಹುದು. ಬಟ್ ಡ್ಯೂರಿಂಗ್ ಮೇನ್ಸ್ ಇಟ್ಸ್ ಹೈಲಿ ಇಂಪಾಸಿಬಲ್. ಯಾಕಂತಂದ್ರೆ ಅಲ್ಲಿ ನಿಮ್ಗೆ ಟೈಮ್ ಇಲ್ಲ. ಪ್ರಿಲಿಮ್ಸು ಮೇನ್ಸ್ ಇನ್ ಬಿಟ್ವೀನ್ ಏನೈತ್ಲಾ ಭಾಳ ಆದ್ರೆ 2 ತಿಂಗಳು 2.5 ತಿಂಗಳು ಅಷ್ಟೇ ಇರ್ತದ. ಅಲ್ಲಿ ನೀವು ರೆಫರೆನ್ಸ್ ಪುಸ್ತಕ ಮಾಡ್ಬೇಕು, ಆನ್ಸರ್ ರೈಟಿಂಗ್ ಮಾಡ್ಬೇಕು, ಎಸ್ಸೆ ಮಾಡ್ಬೇಕು, ಎಥಿಕ್ಸ್ ಮಾಡ್ಬೇಕು, ಆಪ್ಷನಲ್ ಪೇಪರ್ ಮಾಡ್ಬೇಕು. ಇಷ್ಟೆಲ್ಲಾದ್ರದ್ದು ರಿವಿಷನ್ ಇದ್ದಾಗ ಅದ್ರೊಳಗ ತಂದ್ ಮತ್ತೆ NCERT ಇಷ್ಟು ಎಲ್ಲಾ ಪುಸ್ತಕ ಓದ್ತೇನಂತಂದ್ರೆ ಪಾಸಿಬಲ್ ಆಗಂಗಿಲ್ಲ. ಸೊ NCERTs ದ ನೋಟ್ಸ್ ಮಾಡ್ಕೊಡ್ರಿ. ಚಿಕ್ಕದಾದಂತ ನೋಟ್ಸ್, ಶಾರ್ಟ್ ನೋಟ್ಸ್ ನ ಮಾಡ್ಕೋಬೇಕಾಗ್ತದ NCERT ಸಲುವಾಗಿ. ಇನ್ನು ಓಕೆ, NCERTs ನೋಟ್ಸ್ ಯಾವಾಗ ಮಾಡ್ಕೋಬೇಕು ಅಂದಾಗ ಫಸ್ಟ್ ರೀಡ್ ನಾವೆಲ್ ಅಥವಾ ಸ್ಟೋರಿ ಓದಿದಂಗ ಫಸ್ಟ್ ರೀಡ್ ಓದ್ರಿ. 2 ಮತ್ತು 3ನೇ ರೀಡ್ ಒಳಗ ಕೀವರ್ಡ್ಸ್ ಅರ್ಥ ಮಾಡ್ಕೊಳ್ಳೋದು, ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ಕೊಳ್ಳೋದು ಮಾಡ್ರಿ. 3rd ರೀಡ್ ಒಳಗೂ ಅಷ್ಟ ಒಂದು ಮಲ್ಟಿಪಲ್ ಟೈಮ್ ರಿವಿಷನ್ ಅಂತಾರಲ್ಲ ಅದರ ರಿವಿಷನ್ ತರ ಮಾಡ್ಕೊಳ್ರಿ. 4th ರೀಡ್ ಒಳಗ ಒಂದ್ಸಲ ನೋಟ್ಸ್ ನ ಮಾಡಿ ಇಟ್ರಿ ಅಂತಂದ್ರ ಅಷ್ಟು ಪುಸ್ತಕನ ಮತ್ತೊಮ್ಮೆ ಮುಟ್ಟೋ ಅವಶ್ಯಕತೆ ಇಲ್ಲ. ನೀವು ಒಂದ್ಸಲ 4ನೇ ರೀಡ್ ವರ್ಗೂ ಓದಿ 1, 2, 3 ಸಲ ರೀಡ್ ಮಾಡಿ 4ನೇ ಸಲ ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡ್ರಿ ಅಂದ್ರ ಆ ನೋಟ್ಸ್ ನ ನೀವು ಪ್ರಿಲಿಮ್ಸ್ ಟೈಮ್ ಒಳಗೂ ರಿವೈಸ್ ಮಾಡ್ಕೋಬಹುದು, ಮೇನ್ಸ್ ಟೈಮ್ ಒಳಗ್ ರಿವೈಸ್ ಮಾಡ್ಕೋಬಹುದು, ಇಂಟರ್ವ್ಯೂ ಟೈಮ್ ಒಳಗೂ ಕೂಡ ನೀವು ರಿವೈಸ್ ಮಾಡ್ಕೋಬಹುದು. ಅಂಡ್ ಆ ನೋಟ್ಸ್ ಗಳು ನಿಮಗೆ ಬೇರೆ ಕಾಂಪಿಟೇಟಿವ್ ಪರೀಕ್ಷೆಗಳಿಗೆ ಕೂಡ ಹೆಲ್ಪ್ ಆಗ್ತಾವ. ಅಂಡ್ ಜೊತೆಗೆ ನೀವೇನಾರ ಈಗ ಎಲ್ಲೋ 8 ದಿನ ಬೇರೆ ಕಡೆ ಎಲ್ಲೋ ಟ್ರಾವೆಲ್ ಮಾಡ್ತಿರ್ತೀರಿ, ಅಂತ ಟೈಮ್ ಒಳಗನು ನೀವು ಅದನ್ನ ಕ್ಯಾರಿ ಮಾಡ್ಬೋದು. ಒಂದ್ ರಬ್ ಬುಕ್ ಆಗಿರ್ಬೋದು, ಒಂದು ನೋಟ್ ಬುಕ್ ಒಳಗ ನಿಮ್ ಅಷ್ಟು NCERTs ನೋಟ್ಸ್ ಅಷ್ಟ್ರೊಳಗನೆ ಇರ್ಬೇಕು. ಪೂರ್ತಿ 6th to 12th ವರ್ಗಿನ ನೋಟ್ಸ್ ನಿಮ್ದ ಜಸ್ಟ್ ಒಂದೇ ಒಂದ್ ನೋಟ್ ಬುಕ್ ಒಳಗ
ಹಿಡ್ಸಿರ್ಬೇಕದ ಆ ತರ ನೀವು ಶಾರ್ಟ್ ನೋಟ್ಸ್ ನ ಮಾಡ್ಕೋಬೇಕಾಗ್ತದ. ಯಾಕಂದ್ರೆ NCERTs ನಿಮಗ ಪ್ರಿಲಿಮ್ಸ್ ಒಳಗ ಕ್ವಶನ್ ಬರೋ ಚಾನ್ಸಸ್ ಇರ್ತದ ಅಂಡ್ ಮೇನ್ಸ್ ಒಳಗ ನೀವು ಅದನ್ನ ಅರ್ಥ ಮಾಡ್ಕೊಂಡಿರ್ತಿರಲ್ಲ, ಅದ್ರ ಬೇಸ್ ಮೇಲೆ ಆನ್ಸರ್ ಬರಿಬೇಕಾಗಿರ್ತದ. ಹಿಂಗಾಗಿ ಶಾರ್ಟ್ ನೋಟ್ಸ್ ಅಷ್ಟ ಇನಫ್ ಅದ NCERTs ಇಂದ. ಸೊ ಐ ಹೋಪ್ NCERT ರಿಲೇಟೆಡ್ ಏನ್ ಡೌಟ್ಸ್ ಅದಾವಲ್ಲ ಒಂದು ಕ್ಲಾರಿಟಿ ಸಿಕ್ಕೈತ್ ಅನ್ಕೋತೇನಿ. ಅಗೇನ್ ಏನ ಡೌಟ್ಸ್ ಇದ್ರೂ ಕಮೆಂಟ್ ಮಾಡ್ರಿ. ಅಂಡ್ ಇನ್ನೂ ಬಹಳಷ್ಟು ಕ್ವಶನ್ಸ್ ನೀವು ಕಮೆಂಟ್ ಒಳಗೆ ಕೇಳತ್ತೀರಿ, ಆನ್ಸರ್ ಮಾಡಕ್ ಆಗತ್ತಿಲ್ಲ. ಆದಷ್ಟು ಬೇಗ ಒಂದು ಕ್ವಶನ್ ಆನ್ಸರ್ ವಿಡಿಯೋ ಮಾಡಿ ನಿಮ್ಮೆಲ್ಲರ ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. ಥ್ಯಾಂಕ್ ಯು.